ಖಜಾನೆಯಲ್ಲಿ ಚೆನ್ನಾಗಿದೆ ಅಂತೀರಿ? ಈಗ ಇದಕ್ಕಿಂತ ಬೇಕಾ ನಿಮ್ಗೆ? ಅಲ್ಲ ಅಂದ್ರೆ ವಾಸ್ತವದಲ್ಲಿ ಈಗ ಬಜೆಟ್ ಈಗ ಸಾಮಾನ್ಯವಾಗಿ ಏನಿರುತ್ತೆ ಸರ್, ಬಜೆಟ್ ಮಂಡನೆ ಆದಾಗ ಬಿಡ್ರಿ ಇದೆಲ್ಲ ಪೇಪರ್ ಅಲ್ಲಿ ಹೇಳ್ತಾರೆ ಓದ್ತಾರೆ ಅಂತಾರೆ, ಹೌದಾ ಸರ್? ಈಗ ಅದೇ ಇದು ಇದ್ದಾಗ ಪ್ರಾಕ್ಟಿಕಲಿ ಅದು ಇಂಪ್ಲಿಮೆಂಟ್ ಆಗಲ್ಲ. ನಾನು ನಿಮ್ಗೆ ಹೇಳಿದೆ, ಹಾ ಓಕೆ, 1,70,000 ಕೋಟಿ ಟೆಂಡರ್ಗಳನ್ನ ಕೊನೆ ಅವ್ರ ಅಧಿಕಾರಕ್ಕೆ ಬರೋದಿಲ್ಲ ಅಂತ ಗೊತ್ತಾಗಿ ಕೊನೆ ತಿಂಗಳಲ್ಲಿ ಇವರು ಫೈನಾನ್ಷಿಯಲ್ ಎಥಿಕ್ಸ್ ಅನ್ನ ಬಿಟ್ಟು ಫೈನಾನ್ಷಿಯಲ್ ಬಿಟ್ಟು 1,70,000 ಕೋಟಿ ಟೆಂಡರ್ ಕರೆದಿದ್ರಿಂದ ಆರ್ಥಿಕ ತೊಂದರೆ ಆಗಿತ್ತೆ ಹೊರತಾಗಿ ನಮ್ಮ ಬಜೆಟ್ನಿಂದ ನಮ್ಮ ಕಾರ್ಯಕ್ರಮದಿಂದ ಎಲ್ಲೂ ತೊಂದರೆ ಆಗಿಲ್ಲ ಅಂತಕ್ಕಂಥದ್ದನ್ನು ತಾವು ಅರ್ಥ ಮಾಡ್ಕೊ. ಇದು 1,70,000 ಕೋಟಿ ಅಂತಂದ್ರೆ ಇದನ್ನ ಸುಧಾರಿಸ್ಕೊಳಕ್ 1-2 ವರ್ಷ ಬೇಕು. ಅಷ್ಟು ದುಡ್ಡನ್ನ ಟೆಂಡರ್ ಕರೆದು ಯಾವ ಕಾರಣ ಕರೆದಂತೆ ನಿಮಗೆಲ್ಲ ಗೊತ್ತು, ಅದನ್ನೆಲ್ಲ ಹೇಳೋದೇ ಬೇಕಾಗಿಲ್ಲ. ಅದನ್ನು ಕರೆದು ಈ ಒಂದು ವರ್ಷದಲ್ಲೇ ನಮ್ಮ ಮುಖ್ಯಮಂತ್ರಿ ಆದ ಸಿದ್ದರಾಮಯ್ಯ ಅವರು 14-15 ಬಜೆಟ್ಗಳನ್ನು ಬಿಡುಗಡೆ ಮಾಡಿದ್ರು. ಆ ಸ್ಥಿರತೆಯನ್ನು ಹೆಂಗೆ ತರಬೇಕು ಅಂತ ಅವರಿಗೆ ಸಾಕಷ್ಟು ಪರಿಕಲ್ಪನೆ ಇದೆ. ಅದನ್ನು ಆಗಲೇ ಒಂದೇ ವರ್ಷದಲ್ಲೇ ಇವತ್ತು ನಾವು ಹಿಂದಿನ ಸರ್ಕಾರದ ಬಜೆಟ್ಗಿಂತ ಹೆಚ್ಚು ಹಣವನ್ನು ಅಭಿವೃದ್ಧಿಗೆ ಇಡ್ತಕ್ಕಂಥ ಆಗಲೇ ಒಂದೇ ವರ್ಷದಲ್ಲೇ ಮಾಡಿದ್ದಾರೆ ಅಂತಂದ್ರೆ ಐ ಡು ಅಗ್ರಿ ಸರ್. ಈಗ ಸಮುದ್ರದಲ್ಲಿ ಮುತ್ತುರತ್ನ ಇದ್ರೆ ತಾನೆ ಎಷ್ಟೇ ಎಕ್ಸ್ಪೀರಿಯನ್ಸ್ ಇದ್ರೂ ತರಕ್ ಸಾಧ್ಯ ಅಲ್ವಾ? ಆ ಮುತ್ತುರತ್ನ ಎಲ್ಲ ಚಲೋ ಅದ ಅಂತ ನೀವು ಹೇಳಕ್ ಫ್ರಮ್ ಮೈ ಸೈಡ್. ಆಯ್ತು ಸರ್, ಈಗ ತಾವು ಒಬ್ಬ ಆಡಳಿತ ಪಕ್ಷದ ಶಾಸಕರಾಗಿ ಹೊರಹೊಮ್ಮಿದಿರಿ. ಇನ್ನು ಯಾವೆಲ್ಲ ಕೆಲಸಗಳನ್ನ ನಾನು ರಾಣೆಬೆನ್ನೂರು ಪರವಾಗಿ ಮಾಡಬೇಕು ಅಂತ ತಾವು ಒಂದಿಷ್ಟು ಕನಸುಗಳನ್ನ ಹಾಕೊಂಡಿದ್ದೀರಿ? ನನಗೆ ಸರ್ಕಾರದಿಂದ ಫಸ್ಟ್ MLA ಆದ ತಕ್ಷಣ ನನಗೆ 25 ಕೋಟಿ ಪ್ರತಿ ಶಾಸಕರಿಗೂ ಬಂತು. ಅದರಲ್ಲಿ ನಾನು ಏನು ಮಾಡ್ಬೇಕಂತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಇಷ್ಟಪಡ್ತೀನಿ. ನಂದು ಪ್ರಣಾಳಿಕೆಯಲ್ಲೂ ಕೂಡ ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದೆ. ರಾಣೆಬೆನ್ನೂರಿಂದ ನಿರುದ್ಯೋಗ ಮುಕ್ತ ಮಾಡ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಆರೋಗ್ಯ ಕ್ಷೇತ್ರದಲ್ಲಿ ಅಭಿವೃದ್ಧಿ ತರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ. ಆ ವಿಚಾರವಾಗಿ ನಾನೀಗಾಗಲೇ ನಮ್ಮ ರಾಣೆಬೆನ್ನೂರು ತಾಲೂಕಲ್ಲಿ 87 ಹಳ್ಳಿಗಳಿದಾವೆ. 87 ಹಳ್ಳಿಗಳು ಮತ್ತು ನಗರದಲ್ಲಿ ಸಾಕಷ್ಟು ಶಾಲೆಗಳಿದ್ದಾವೆ. ಇವೆಲ್ಲ ಶಾಲೆಗಳು ಪ್ರತಿ ಹಳ್ಳಿಗೂ ನಾನು ಡಿಜಿಟಲ್ ಲೈಬ್ರರಿಯನ್ನು ಆಗಲೇ ಮಾಡಲಿಕ್ಕೆ ಟೆಂಡರ್ ಕರೀತೀನಿ. ಸೊ ಆ ದುಡ್ಡನ್ನು ಅದಕ್ಕೆ ಮೀಸಲಾಗಿಟ್ಟಿದ್ದೀನಿ. ನಾನು ಸಾಕಷ್ಟು ನಮ್ಮ ಹಿರಿಯರು ನಮ್ಮ ಪಕ್ಷದ ಧುರೀಣರೆಲ್ಲ ಬಂದು ಕೇಳಿದಾಗ ದೇವಸ್ಥಾನಕ್ಕೆ ದುಡ್ಡು ಕೊಡಿ, ಆಮೇಲೆ ಸಭಾಭವನಕ್ಕೆ ದುಡ್ಡು ಕೊಡಿ ಅಥವಾ ಮಠಕ್ಕೆ ದುಡ್ಡು ಕೊಡಿ ಅಂತ ಕೇಳಕ್ ಬಂದಾಗ ಅದಕ್ಕೆ ಅಂತ ಮುಜರಾಯಿ ಇಲಾಖೆ ಇದೆ, ಧಾರ್ಮಿಕ ಅದಕ್ಕೂ ಇದೆ, ಅಲ್ಲಿಂದ ಕೊಡಿಸ್ತೀನಿ. ನನ್ನ ಅನುದಾನ, ಶಾಸಕರ ಅನುದಾನ 2 ಕೋಟಿ ಏನಿದೆ ಪೂರ್ತಿ ನಾನು ಶಿಕ್ಷಣಕ್ಕೆ ಮೀಸಲಾಗಿಡ್ತೀನಿ ಅಂತಕ್ಕಂಥ ಮಾತನ್ನ. ಸರ್, ಶಾಸಕರ ಅನುದಾನದಲ್ಲಿ ಈ ದೇವಸ್ಥಾನಗಳಿಗೆ ಮಠಮಾನ್ಯಗಳಿಗೆ ಕೊಡಲ್ಲ ಅಂತೀರಾ? ಕೊಡ್ಬೋದು. ನಾನು ಸಪರೇಟ್ ಆಗಿರುವಾಗ ನಾನು ಯಾಕೆ ಇದನ್ನ ನಾನು ಶಿಕ್ಷಣಕ್ಕೆ ಒತ್ತು ಕೊಡ್ತೀನಿ. ನಿಮ್ಮ ಪೀಳಿಗೆ, ನಿಮ್ಮ ಮಕ್ಕಳು ಬುದ್ಧಿವಂತರಾದ್ರೆ ನಿಮ್ಮ ಮನೆ ಸ್ಥಿರತೆ ಬರುತ್ತೆ. ಈಗ ದೇವಸ್ಥಾನ ನಮ್ಮ ಅಂಬೇಡ್ಕರ್ ಅವರು ಹೇಳಿದ್ದಾರೆ, 10 ದೇವಸ್ಥಾನ ಕಟ್ಟೋದಕ್ಕಿಂತ 1 ಶಾಲೆಯನ್ನು ಕಟ್ಟು. ದೇವಸ್ಥಾನ ಇರಬಾರ್ದು ಅಂತಲ್ಲ, ಭಕ್ತಿ ಇರಬಾರ್ದು ಅಂತ. ನಮ್ಮ ದೇಶದಲ್ಲಿ ಶಾಲೆಗಿಂತ ಹೆಚ್ಚು ದೇವಸ್ಥಾನಗಳು. ಅದರಿಂದ ಭಕ್ತಿ ಬೇರೆ, ಶಿಕ್ಷಣ. ನಾವು ನಮ್ಮ ದೇಶ ಮುಂದುವರೆದ ದೇಶ ಆಗಬೇಕು. ನಾವು ಭಾಷಣ ಮಾಡೋದ್ರಿಂದ ವಿಶ್ವಗುರು ಆಗೋದಿಲ್ಲ. ಶಿಕ್ಷಣದಿಂದ ನಾವು ವಿಶ್ವಗುರು ಮಾಡಕ್ ಸಾಧ್ಯ. ನಿರುದ್ಯೋಗ ಮುಕ್ತ ಮಾಡೋದ್ರಿಂದ ನಮ್ಮ ದೇಶವನ್ನ ವಿಶ್ವಗುರು ಮಾಡಕ್ ಸಾಧ್ಯ. ಒಂದು ಮಾತು ಕೇಳ್ತೀನಿ ಸರ್, ಏನ್ ಸರ್ ವಿಶ್ವಗುರು ಅಂದ್ರೆ ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಬೇರೆಯವ್ರ ಭಾಷಣದಲ್ಲಿ ಅದನ್ನು ಉಪಯೋಗಿಸಿದ್ದು ನಾನು ಉಪಯೋಗಿಸ್ಬೇಕಾಯ್ತು. ನನ್ನ ಪ್ರಕಾರ ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಹೇಗೆ ಅಮೆರಿಕ ಇದೆ, ಹೇಗೆ ಯುರೋಪ್ ಇದೆ, ಈಗ ಆಫ್ ಲೈಟ್ ಚೈನಾನು ಅಭಿವೃದ್ಧಿ ದೇಶ ಆಗಿದೆ, ಆ ರೀತಿ ನಮ್ಮ ದೇಶ ಆದ್ರೆ ಅತಿ ಹೆಚ್ಚು ಜನಸಂಖ್ಯೆ ಅವರು ಕೂಡ ಹೊಂದಿದ್ದಾರೆ. ಅಲ್ಲಿ ಪ್ರಜಾಪ್ರಭುತ್ವ ಇಲ್ಲ, ಆದ್ರೂ ಕೂಡ ಅವರು ಅಭಿವೃದ್ಧಿ. ಈಗ ಅಮೆರಿಕ ಮತ್ತು ಯುರೋಪ್ ಪ್ರಜಾಪ್ರಭುತ್ವವನ್ನು ಇಟ್ಕೊಂಡು ಅಭಿವೃದ್ಧಿ ಹೊಂದಿದೆ. ಪ್ರಜಾಪ್ರಭುತ್ವದಲ್ಲಿ ಹೊಂದಿದ ಅಭಿವೃದ್ಧಿ ಪರ್ಮನೆಂಟ್ ಆಗಿರುತ್ತೆ. ಆದ್ರಿಂದ ನಮ್ಮ ದೇಶನೂ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ಅನೇಕ ಅಡೆತಡೆಗಳು ಇರ್ತವೆ. ನಾವು ಚೈನಾದ ತರ ನೀನು 16 ತಾಸು ಕೆಲಸ ಮಾಡ್ಬೇಕು ಅಂತ ಹೇಳಕ್ಕಾಗಲ್ಲ. ಆದ್ರಿಂದ ಪ್ರಜಾಪ್ರಭುತ್ವದಲ್ಲಿ ಅಭಿವೃದ್ಧಿ ಹೊಂದಿದ್ದು ಅದು ಸ್ಥಿರವಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.